ನೋಡಿ ಇವಾಗ ನೆನ್ನೆ ಹೋಗಿದೆ ಗ್ಯಾಸು 11 ಗಂಟೆಗೆ ಹೋಗಿ ಇವಾಗ 8 ಗಂಟೆ ಆಚೆಗಡೆ ಬಂದಿದ್ದೀನಿ. ಮೊನ್ನೆ ನೋಡಿದರೆ 2 ಗಂಟೆಗೆ ಆಚೆಗಡೆ ಬಂದಿದ್ದೀನಿ. ಇದೇ ಥರ ಸಮಸ್ಯೆ ಇದ್ದರೆ ಮನೆಗೆ ಹೇಗೆ ನಡೆಸಬೇಕು, ಮನೆ ಜೀವನ ಹೇಗೆ ನಡೆಸಬೇಕು, ಅದು EMI ಹೇಗೆ ಕಟ್ಟಬೇಕು, ಮನೆ ಮಕ್ಕಳಿಗೆ ಅಡ್ಮಿಷನ್ಗೆ ಕಾಸು ಹೇಗೆ ಎತ್ತಬೇಕು ಅಂತ ಏನೇನು ಇದ್ರೂ ಒಂಚೂರು ಅರ್ಥನೇ ಆಗ್ತದಲ್ಲ. ಅದಕ್ಕಾಗಿ ನಾವು ಏನು ಮಾಡಬೇಕು, ಒಂದು ಕೆಲಸ ಮಾಡಿ, ನೀವು ಎಷ್ಟು ಕಷ್ಟ ಇದ್ದರೆ ನಮಗೆ ಒಂದು ಸಾವುಗೆ ಒಂದು ಉತ್ತರ ಕೊಟ್ಬಿಡಿ, ಸತ್ತೋಗ್ಬಿಡ್ರಿ ಅಂತ ಹೇಳಿ ಸತ್ತೋಗ್ಬಿಡ್ತೀವಿ, ಇಲ್ಲ ದಾರ ಕೊಡ್ರಿ ಸತ್ತೋಗ್ಬಿಡ್ತೀವಿ. ಈ ಥರ ಕಷ್ಟ ಕೊಟ್ಟರೆ ನಾವು ಹೇಗೆ ಬದುಕಬೇಕು, ನಾವು ಮಕ್ಕಳಿಗೆ ಹೇಗೆ ಶಿಕ್ಷೆ ಕೊಡಬೇಕು ಅಂತ ಒಂಚೂರನ್ನ ಅರ್ಥ ಆಗ್ತದಲ್ಲ. ಅದಕ್ಕೆ ನೀವೇ ಸ್ವಲ್ಪ ಏನಿದ್ರು ನಮ್ಮ ಮೇಲೆ ಕಣ್ಣಿಗೆ ಬಿಟ್ಟರೆ ಏನೋ ಸ್ವಲ್ಪ ಖುಷಿ ಆಗುತ್ತೆ. ನೋಡಿ ಎಲ್ಲರೂ ಭಾಳ ಆಟೋದವರು ರೋಡಲ್ಲಿ ಬೀದಿನಲ್ಲಿ ಬಂದುಬಿಟ್ಟಿದ್ದಾರೆ. ಬೀದಿನಲ್ಲಿ ಬಂದುಬಿಟ್ಟು ನಿದ್ದೆ ಮಾಡ್ಕೊಂಡು ನೈಟೆಲ್ಲ ಸೊಳ್ಳೆ ಗಿಳ್ಳೆ ಎಲ್ಲ ಕಚ್ಕೊಂಡು ಎಲ್ಲ ಆದ್ಬಿಟ್ಟು ಆಮೇಲೆ ಗ್ಯಾಸ್ ಸಿಗಿದ್ರೆ ನಾವು ಏನು ದುಡ್ಮಾನ ಮಾಡಬೇಕು, ಮನೆಗೆ ಹೇಗೆ ನಡೆಸ್ಬೇಕಂತ ಒಂಚೂರು ಆಗ್ತದಲ್ಲ. ನೀವೇನು ಸ್ವಲ್ಪ ನಮ್ಮ ಮೇಲೆ अल्लाह है, छोड़ो इंशाल्लाह, ये भी हमारा वक्त है. ಏನಾಯ್ತು ಸ್ವಲ್ಪ ನೋಡಿ ದಯವಿಟ್ಟು. ಸಣ್ಣ ಪಣ್ಣ ಮಕ್ಕಳು ಬೇರೆ, ಮನೆಗೆ ಏನು ನಡೆಸ್ಬೇಕಂತ ಗೊತ್ತಾಗ್ತಿದ್ದಲ್ಲ. ಸ್ವಲ್ಪ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನಾಯ್ತು ಕಷ್ಟ ಅಂತ. ಎಷ್ಟೋ ಕಷ್ಟ ಬೀಳ್ತಾ ಇದ್ದೀವಿ, ಕಣ್ಣಲ್ಲಿ ನೀರು ಬರ್ತದೆ ಮನೆಗೆ ಏನು ನಡೆಸ್ಬೇಕಂತ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.